ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಓಪನ್ ಆದ್ಮೇಲೆ ನಿಮ್ಗೆ ಈ ತರ ಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ ಲ್ಯಾಪ್. ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಮೊಬೈಲ್ ಅನ್ನ ಹೇಗೆ ಲ್ಯಾಪ್ಟಾಪ್ ಆಗಿ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊಬೈಲ್ ಅನ್ನ ಲ್ಯಾಪ್ಟಾಪ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲು ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಜಸ್ಟ್ Win7 ಅಂತ ಸರ್ಚ್ ಮಾಡ್ಕೊಳ್ಳಿ. ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ನಾನು. ಸರ್ಚ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಬರುವ ಮೊದಲ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಬಂದಿದ್ದೀನಿ. ಅಪ್ಡೇಟ್ ಮಾಡ್ಕೊಳ್ಳಲ್ಲ, ನಂತರ ಮಾಡ್ಕೊಳ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಜಸ್ಟ್ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಓಪನ್ ಆದ್ಮೇಲೆ ನಿಮ್ಗೆ ಈ ತರ ಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಮೊಬೈಲ್ ಫೋನ್. ಜಸ್ಟ್ ನೀವು ಇದರಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಡಾಕ್ಯುಮೆಂಟ್ ನೋಡ್ಕೊಳ್ಬಹುದು, ಅಥವಾ ನಿಮ್ಮ ಗ್ಯಾಲರಿಯನ್ನ ಈ ರೀತಿಯಾಗಿ ನೋಡ್ಕೊಳ್ಬಹುದು, ಡೆಸ್ಕ್ಟಾಪ್ ಚೆಕ್ ಮಾಡ್ಕೊಳ್ಬಹುದು, ಸಿಸ್ಟಮ್ ಸ್ಟೋರೇಜ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಅಷ್ಟೇ ಅಲ್ಲದೆ ನೀವು ಬೇಕಾದ್ರೆ ನಿಮ್ಮ ವೈರ್ಲೆಸ್ ಮೌಸ್ ಹಾಗೆ ವೈರ್ಲೆಸ್ ಕೀಬೋರ್ಡ್ ಅನ್ನ ಕನೆಕ್ಟ್ ಮಾಡಿ ಟೈಪಿಂಗ್ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಜಸ್ಟ್ ಬೇಕಾದ್ರೆ ನೋಡಿ ಗೇಮ್ಸ್ ಆಡ್ಬೋದು, ಎಕ್ಸ್ಪ್ಲೋರರ್ ಮಾಡ್ಬೋದು, ಕ್ಯಾಲ್ಕುಲೇಟರ್, ಅಬೌಟ್, ಸೊ ಎನಿಥಿಂಗ್ ನಿಮಗೆ ಲ್ಯಾಪ್ಟಾಪ್ ಅಲ್ಲಿ ಏನೇನು ಯೂಸ್ ಮಾಡ್ಬೋದು ಅದೆಲ್ಲ ಕೂಡ ನಿಮ್ಗೆ ಇದರಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಜಸ್ಟ್ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಅನ್ನ ಲ್ಯಾಪ್ಟಾಪ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಡಾಟಾ ಎಂಟ್ರಿ ಆಗಿರ್ಬೋದು, ಸಿಸ್ಟಮ್ ಯೂಸೇಜ್ ಏನ್ ಬೇಕಾದ್ರೂ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಬ್ರೌಸರ್ ಅನ್ನು ಕೂಡ ಇದರಲ್ಲಿ ಮಾಡ್ಕೊಳ್ಬಹುದಾಗಿದೆ. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.